ಮೊನಾಲಿಸಾಗೆ ಬಂದಿವೆ 108 ಮದುವೆಗಳ ಆಫರ್ಸ್. ಅದು ಚಿಕ್ಕ ಚಿಕ್ಕ ಆಫರ್ಸ್ಗಳಲ್ಲ, ದೊಡ್ಡ ದೊಡ್ಡ ಪೊಲಿಟಿಕಲ್ ವ್ಯಕ್ತಿಗಳ ಹಾಗೂ ದೊಡ್ಡ ದೊಡ್ಡ ಬಿಸಿನೆಸ್ ವ್ಯಕ್ತಿಗಳ ಮದುವೆಯ ಆಫರ್ಸ್. ಮೊನಾಲಿಸಾ ಮಹಾಕುಂಭ ಮೇಳದಲ್ಲಿ ಕೆಲ ದಿನಗಳಿಂದ ವೈರಲ್ ಆಗುತ್ತಿದ್ದಳು. ಪ್ರತಿದಿನ ಈ ಬಗ್ಗೆ ಒಂದಿಲ್ಲ ಒಂದು ವಿಡಿಯೋ ಬರ್ತಾನೆ ಇತ್ತು. ಇತ್ತೀಚೆಗೆ ಮಾಧ್ಯಮಗಳು ಮಹಾಕುಂಭ ಮೇಳಕ್ಕೆ ಭೇಟಿ ನೀಡಿ ಮೊನಾಲಿಸಾ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿವೆ. ಇದರಲ್ಲಿ ಆಕೆಯ ಬಾಯ್ ಫ್ರೆಂಡ್ ಬಗ್ಗೆ ಕೂಡ ಮಾತನಾಡಿದ್ದಾಳೆ ಎನ್ನುವ ಮಾಹಿತಿ ಇದೀಗ ಹೊರಗೆ ಬಿದ್ದಿದೆ. ತಾನು ಮಧ್ಯಪ್ರದೇಶದ ಇಂದೋರ್ ಹತ್ತಿರ ಇರುವ ಮಹೇಶ್ವರಿ ನಗರದವಳು ಎಂದು ಮೊನಾಲಿಸಾ ಸ್ಪಷ್ಟಪಡಿಸಿದ್ದಾಳೆ. ಕಳೆದ 15 ದಿನಗಳಿಂದ ಇಲ್ಲೇ ಇದ್ದೇನೆ, ಆದ್ರೆ ಯಾರೋ ನನಗೆ ತಿಳಿಯದ ಹಾಗೆ ರಹಸ್ಯವಾಗಿ ವಿಡಿಯೋ ಮಾಡಿಬಿಟ್ಟಿದ್ದಾರೆ. ನಂತರ ಅದು ವೈರಲ್ ಕೂಡ ಆಗಿತ್ತು. ನಾನು ಹಾರುಗಳನ್ನ ಮಾರುತ್ತಿದ್ದೇನೆ. ಜನರು ನನ್ನ ಬಳಿ ಬಂದು ಸೌಂದರ್ಯದ ಬಗ್ಗೆ, ನನ್ನ ಕಣ್ಣುಗಳ ಬಗ್ಗೆ ಮಾತನಾಡುತ್ತಾರೆ, ಆದ್ರೆ ಯಾರು ಕೂಡ ನನ್ನ ಮನೆಗಳನ್ನ ಖರೀದಿಸುವುದಿಲ್ಲ ಎನ್ನುವುದು ಅವಳ ಒಂದು ಮಾತಾಗಿದೆ. ಮಹಾಕುಂಭ ಮೇಳದಲ್ಲಿ ಮೊನಾಲಿಸಾ ಮಾಲೆಗಳು 11,000ವರೆಗೂ ಕೆಲವೊಬ್ಬರು ಖರೀದಿ ಮಾಡಿದ್ದಾರೆ ಎನ್ನುವ ಇನ್ನೊಂದು ಮಾಹಿತಿ ಇದೆ. ಈ ಸಂದರ್ಶನದಲ್ಲಿ ಮೊನಾಲಿಸಾ ತನ್ನ ಗೆಳೆಯ ಅಂದ್ರೆ ಬಾಯ್ ಫ್ರೆಂಡ್ ಬಗ್ಗೆನೂ ಕೂಡ ಮಾತನಾಡಿದ್ದಾಳೆ ಎಂದು ಗೊತ್ತಾಗಿದೆ. ತನಗೆ ಬಾಯ್ ಫ್ರೆಂಡ್ ಇದ್ದಾರೆ, ಆದ್ರೆ ಕೆಲವು ದಿನಗಳ ಹಿಂದೆ ಅಂದ್ರೆ ಈ ಕುಂಭಮೇಳಕ್ಕೆ ಬರುವ 1 ತಿಂಗಳ ಮೊದಲೇ ನಮ್ಮಿಬ್ಬರಲ್ಲಿ ಒಂದು ಚಿಕ್ಕ ವಿಷಯಕ್ಕೆ ಜಗಳವಾಗಿ ಆತ ನನ್ನಿಂದ ದೂರವಾಗಿದ್ದ. ಇಬ್ಬರು ನಾವು ಚಿಕ್ಕಂದಿನಿಂದಲೇ ಬೆಳೆದುಕೊಂಡು ಬಂದವರು, ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿಸ್ತೀವಿ. ತಕ್ಕ ಮಟ್ಟಿಗೆ ಮನೆಯವರಿಗೂ ಕೂಡ ಈ ಮಾಹಿತಿ ಇದೆ, ಅದರಲ್ಲೂ ನನ್ನ ತಂಗಿಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಎಂದು ಮೊನಾಲಿಸಾ ಖುದ್ದಾಗಿ ಹೇಳಿಕೊಂಡಿದ್ದಾಳೆ. ಆದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ತನಗೆ ತನ್ನ ತಂಗಿಯೇ ಬೆಸ್ಟ್ ಫ್ರೆಂಡ್ ಎಂದು ಕೂಡ ಹೇಳಿಕೊಂಡಿದ್ದಾಳೆ. ಯಾಕಂದ್ರೆ ಇವರಿಬ್ಬರು ತಮ್ಮಿಬ್ಬರ ನಡುವೆ ಇರುವಂತಹ ಯಾವುದೇ ಒಂದು ಸೀಕ್ರೆಟ್ ಅನ್ನ, ರಹಸ್ಯವನ್ನ ಒಬ್ಬರನ್ನೊಬ್ಬರು ಹಂಚಿಕೊಂಡೇ ಜೀವನದಲ್ಲಿ ಮುಂದೆ ಬಂದಿದ್ದಾರೆ ಎನ್ನುವ ಮಾತಿದೆ. ಮಹಾಕುಂಭ ಜಾತ್ರೆಯಲ್ಲಿ ಅವಳೊಂದಿಗೆ ಮಾಲೆ ಮಾರುವವಳು ಅವಳ ಸಹೋದರಿ ಕೂಡ ಒಬ್ಬಳು. ಅವಳಿಗೂ ಕೂಡ ಇಂತಹದೇ ಅಂದ ಚಂದ ಇರೋದು. ಆದ್ರೆ ಸಾಮಾನ್ಯ ಹುಡುಗಿ ಮೊನಾಲಿಸಾ ಇದ್ದಕ್ಕಿದ್ದ ಹಾಗೆ ಸೆಲೆಬ್ರಿಟಿ ಆಗಿರೋದು ಗಮನಾರ್ಹ. ಸದ್ಯ ಈ 16 ವರ್ಷದ ಹರೆಯ ಬಾಲಕಿಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿವೆ. ಕುಂಭದಲ್ಲಿ ಮಾಲೆ ಮಾರುವ ಹುಡುಗಿಯ ನಗುವನ್ನ ನೋಡುತ್ತಾ ಜನರು ಬೆರಗಾಗಿದ್ದಾರೆ. ಮೊನಾಲಿಸಾ ಈಗ ಮುಖವಾಡ ಧರಿಸಿ ಜನರನ್ನ ತಪ್ಪಿಸಿಕೊಂಡು ತನ್ನ ವ್ಯಾಪಾರವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ಏಕೆಂದರೆ ಹೆಚ್ಚುತ್ತಿರುವ ಜನಸಂದಣಿಯಿಂದ ವ್ಯಾಪಾರ ಸರಿಯಾಗಿ ನಡೆಯುತ್ತಿಲ್ಲ. ಇವಳ ಪಾಪ್ಯುಲಾರಿಟಿ ಕೂಡ ಇವಳಿಗೆ ಒಂದು ಶಾಪವಾಗಿ ಪರಿಗಣಿಸಲ್ಪಟ್ಟಿದೆ. ಅಪ್ಪನ ಜೊತೆ ಅಮ್ಮನ ಜೊತೆ ಬಂದಿದ್ದೇನೆ, ಜನರು ಬರೀ ಸೆಲ್ಫಿ ತೆಗೆದುಕೊಳ್ಳಲು ಮುಂದೆ ಬರುತ್ತಾರೆ. ಇದನ್ನು ತಪ್ಪಿಸಲು ಮುಖಕ್ಕೆ ಈಗ ಮಾಸ್ಕ್ ಹಾಕಿಕೊಂಡು ಓಡಾಡಬೇಕಿದೆ ಎನ್ನುವ ಮಾತು ಮೊನಾಲಿಸಾ ಹೇಳುತ್ತಿದ್ದಾಳೆ. ಇದರಿಂದ ಬೇಸತ್ತು ಮಹಾಕುಂಭದಿಂದ ನಿರ್ಗಮಿಸುವ ನಿರ್ಧಾರವನ್ನ ತನ್ನ ಕುಟುಂಬ ಮಾಡಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಜನವರಿ 13 ರಿಂದ ಫೆಬ್ರವರಿ 26ರವರೆಗೆ ಮಹಾಕುಂಭ ಮೇಳದ ಸಂಭ್ರಮ ನಡೆಯುತ್ತಿದೆ. ಈ ಮಹಾಕುಂಭದಲ್ಲಿ ಕೋಟ್ಯಾಂತರ ಜನರು ಬಂದು ಪುಣ್ಯ ಸ್ನಾನ ಮಾಡಿ ವಾಪಸ್ಸು ಆಗುತ್ತಿದ್ದಾರೆ. ಇನ್ನು ಫೆಬ್ರವರಿ 26 ಅಂದರೆ ಶಿವರಾತ್ರಿಯ ದಿನ ಈ ಮಹಾಕುಂಭ ಮೇಳದ ಕೊನೆಯ ದಿವಸ. ಅಂದು ನಡೆಯುವ ಆ ಮಹಾ ಪುಣ್ಯ ಪವಿತ್ರ ಸ್ನಾನ ಎಲ್ಲರಿಗೂ ಒಳ್ಳೆಯದನ್ನ ತರುತ್ತದೆ ಎಂದು ಈ ಸಮಯದಲ್ಲಿ ಕೋಟ್ಯಾಂತರ ಜನರು ಈ ಸಮಯಕ್ಕೆ ತ್ರಿವೇಣಿ ಸಂಗಮಕ್ಕೆ ಬರುತ್ತಾರೆ. ಆ ಒಂದು ಗಳಿಗೆಯನ್ನ ತಾವು ಕೂಡ ನೋಡಬೇಕೆಂದು ಇಲ್ಲಿಗೆ ಬಂದಿದ್ದೆವು. ಆದರೆ ದುರಾದೃಷ್ಟ ಜನರ ಕಣ್ಣು ನನ್ನ ಮೇಲೆ ಬಿದ್ದ ಕಾರಣ ಹಾಗೂ ನನಗೆ ವ್ಯಾಪಾರ ಮಾಡಲು ಕೊಡದೇ ಇರದ ಕಾರಣ ತಾನು ವಾಪಸ್ಸು ಇಂದೋರಿಗೆ ನಾನು ಹೋಗುತ್ತಿದ್ದೇನೆ ಎಂದು ದುಃಖದಿಂದ ಮೊನಾಲಿಸಾ ಹೇಳಿಕೊಂಡಿದ್ದಾರೆ. ಮಹಾಕುಂಭದಲ್ಲಿ ನೋಡುಗರ ಕಣ್ಮನ ಸೆಳೆದ ನೀಲಿ ಕಣ್ಣಿನ ಬ್ಯೂಟಿ ಮೊನಾಲಿಸಾ ಬೇಸರದಿಂದಲೇ ಈಗ ಮನೆಗೆ ವಾಪಸ್ಸಾಗಿದ್ದಾರೆ. ಇಷ್ಟೊಂದು ಪ್ರಚಾರ ಪಡೆಯುತ್ತೇನೆ ಎಂದು ಮೊನಾಲಿಸಾಗೂ ಕೂಡ ಗೊತ್ತಿರಲಿಲ್ಲ. ಆದ್ರೆ ಆ ಪ್ರಚಾರನೆ ಆಕೆಗೆ ಸಂಕಷ್ಟ ತಂದೊಡ್ಡಿತ್ತು. ಇದರಿಂದ ಮಹಾಕುಂಭ ಮೇಳವನ್ನು ಬಿಟ್ಟು ಈಗ ತನ್ನ ಚಿಕ್ಕ ಮನೆಗೆ ವಾಪಸ್ಸಾಗಿದ್ದಾಳೆ. ಇತ್ತೀಚೆಗಷ್ಟೇ ಈ ಒಂದು ಚಿಕ್ಕ ಗುಡಿಸಲಿಂದ ಒಂದು ಚಿಕ್ಕ ಮನೆಗೆ ಅವರ ಕುಟುಂಬ ಮನೆಯನ್ನ ಬದಲಾಯಿಸಿತು. ಈ ಬಗ್ಗೆ ಮಾತನಾಡಿರುವ ಮೊನಾಲಿಸಾ, ಕುಂಭಮೇಳದಲ್ಲಿ ನನಗೆ ಸಪೋರ್ಟ್ ಮಾಡಿ ಪ್ರೀತಿ ತೋರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಕೂಡ ಹೇಳಿದ್ದಾಳೆ. ನನ್ನ ಹಾಗೂ ನನ್ನ ಕುಟುಂಬದ ಸುರಕ್ಷತೆಗಾಗಿ ವಾಪಸ್ ಹೋಗಬೇಕಾಗಿದೆ. ಇದರಿಂದ ನಮ್ಮೂರಿಗೆ ನಾವು ಹೋಗುತ್ತಿದ್ದೇವೆ. ಸಾಧ್ಯವಾದರೆ ಮುಂದಿನ ವರ್ಷಗಳಲ್ಲಿ ಮತ್ತೆ ಶಾಹಿ ಸ್ನಾನಕ್ಕೆ ಪ್ರಯಾಗ್ರಾಜ್ಗೆ ಅಂದ್ರೆ ಮಹಾಕುಂಭ ಮೇಳಕ್ಕೆ ಮತ್ತೆ ಭೇಟಿಯಾಗೋಣ ಅಂತ ಕೂಡ ಹೇಳಿಕೊಂಡಿದ್ದಾಳೆ.
ನೋಡಿದಿರಾ, ಒಬ್ಬ ರುದ್ರಾಕ್ಷಿ ಮಾಲೆ ಮಾರುವ ಹುಡುಗಿ ರಾತ್ರೋರಾತ್ರಿ ಯಾವ ರೀತಿ ಸೆನ್ಸೇಷನ್ ಆಗಿದ್ದಳು ಅಂತ. ಇದುವೇ ಅನ್ನೋದು ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಹಾಗೂ ಇವತ್ತಿನ ಈ ಮೀಡಿಯಾ ಎಂತವರನ್ನು ಕೂಡ ರಾತ್ರೋರಾತ್ರಿ ಸ್ಟಾರ್ ಕೂಡ ಮಾಡುತ್ತೆ, ಹೀರೋಗಳು ಮಾಡುತ್ತೆ, ಹೀರೋಯಿನ್ ಕೂಡ ಮಾಡುತ್ತೆ. ಆದ್ರೆ ಒಂದೇ ದಿನದಲ್ಲಿ ಅಂತವರನ್ನು ಕೂಡ ಝೀರೋ ಮಾಡುವ ತಾಕತ್ತು ಈ ಸೋಷಿಯಲ್ ಮೀಡಿಯಾಗಿದೆ ಹಾಗೂ ಇವತ್ತಿನ ಜನರಿಗಿದೆ. ಅಂತಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಈ ಮೊನಾಲಿಸಾ ಅನ್ನುವ ಹುಡುಗಿಯ ಈ ಒಂದು ಘಟನೆ. ಆದರೆ ವಿಚಿತ್ರ ಏನಂದ್ರೆ ಈ ಘಟನೆಯಿಂದ ಮೊನಾಲಿಸಾಗೆ ಹಲವಾರು ಗಾಯಗಳಾಗಿವೆ, ಹಲವಾರು ಆಘಾತಗಳಾಗಿವೆ. ಅಷ್ಟೇ ಅವಳಿಗೆ ಕೆಲವೊಂದು ಉಪಯೋಗಗಳು ಕೂಡ ಆಗಿವೆ ಹಾಗೂ ಇತ್ತೀಚೆಗೆ ಕೆಲವು ಆಫರ್ಗಳು ಕೂಡ ಬರುತ್ತಿವೆ. ಅದರಲ್ಲೂ ಮದುವೆ ಆಫರ್ಗಳು, ಸಿನಿಮಾದಲ್ಲಿ ನಟನೆ ಮಾಡಲು ಆಫರ್ಗಳು ಕೂಡ ಬರುತ್ತಿವೆ. ಈ ನಡುವೆ ಮೊನಾಲಿಸಾಗೆ ಹಲವಾರು ಮಾಡೆಲಿಂಗ್ ಮಾಡುವ ಆಫರ್ ಕೂಡ ಬರುತ್ತಿವೆ. ದೊಡ್ಡ ದೊಡ್ಡ ಬಿಸಿನೆಸ್ ಮನ್ಗಳು, ರಾಜಕೀಯ ಜನರು ಕೂಡ ಮದುವೆಗೆ ಪ್ರಪೋಸಲ್ ಕೂಡ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿ ಹೊರಬಿದ್ದಿದೆ. ಆದ್ರೆ ಅವಳ ಕುಟುಂಬ ಸದ್ಯಕ್ಕೆ ಆ ತರದ ಯಾವ ಯೋಚನೆ ಕೂಡ ಮಾಡಿಲ್ಲ ಎನ್ನುವ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮೊನಾಲಿಸಾಳ ಪ್ರಕಾರ ಅವಳ ಬಾಯ್ ಫ್ರೆಂಡ್ ವಾಪಸ್ಸು ಬರಬಹುದು ಅನ್ನುವ ಕಾತುರದಲ್ಲಿದ್ದಾಳೆ. ಅಷ್ಟೇ ಅಲ್ಲದೆ ಮೊನಾಲಿಸಾಗೆ ಸಲ್ಮಾನ್ ಖಾನ್ ಅಂದ್ರೆ ತುಂಬಾನೇ ಇಷ್ಟ. ಜೀವನದಲ್ಲಿ ಒಮ್ಮೆ ಆದರೂ ಅವರನ್ನ ಭೇಟಿಯಾಗುವ ಒಂದು ಕನಸನ್ನ ಅವಳು ಹೊತ್ತಿದ್ದಾಳೆ. ಅಂದ ಹಾಗೆ ಕುಂಭಮೇಳದಲ್ಲಿ ರಾತ್ರೋರಾತ್ರಿ ಫೇಮಸ್ ಆಗಿದ್ದ ಚೆಲುವೆ ಮೊನಾಲಿಸಾಗೆ ಇದೀಗ ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡಲಿದ್ದಾರೆ ಎಂಬ ವಿಚಾರ ಭಾರಿ ಸದ್ದು ಮಾಡುತ್ತಿದೆ. ಅಚ್ಚರಿ ಎಂದ್ರೆ ಅವರು ನಮ್ಮ ಚಂದನವನ ಅಂದ್ರೆ ಸ್ಯಾಂಡಲ್ವುಡ್ ಚಿತ್ರದಲ್ಲೂ ಕೂಡ ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಹೊರಬಿದ್ದಿದೆ. ಹೌದು, ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳಕ್ಕೆ ಆಗಮಿಸಿರುವ ಕೋಟ್ಯಾಂತರ ಮಂದಿಯ ನಡುವೆ ರುದ್ರಾಕ್ಷಿಸರ ಮಾರುತ್ತಿದ್ದ ಈ 16 ವರ್ಷದ ಹುಡುಗಿ ಮೊನಾಲಿಸೆ ಎಲ್ಲರನ್ನ ಸೆಳೆಯುವ ಮೂಲಕ ರಾತ್ರೋರಾತ್ರಿ ಇಡೀ ಭಾರತ ದೇಶದ ಸೆನ್ಸೇಷನ್ ಆಗಿದ್ದರು. ಇದೀಗ ಮೊನಾಲಿಸಾ ಸಿನಿಮಾ ಆಫರ್ ಕೂಡ ಬಂದಿದೆ. ಸ್ಟೋರಿ ಆಫ್ ಮಣಿಪುರ್ ಚಿತ್ರದಲ್ಲಿ ಆಕೆಯನ್ನ ಸೇರಿಸಿಕೊಳ್ಳುವುದಾಗಿ ನಿರ್ದೇಶಕರು ಕೂಡ ಹೇಳಿದ್ದಾರೆ. ಇದರ ನಡುವೆ ಸ್ಯಾಂಡಲ್ವುಡ್ಗೂ ಮೊನಾಲಿಸಾ ಎಂಟ್ರಿ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಡಾಕ್ಟರ್ ಶಿವರಾಜ್ ಕುಮಾರ್ ಇನ್ನೇನು ಅಮೆರಿಕದಿಂದ ವಾಪಸ್ಸು ಬಂದ ಮೇಲೆ ಅವರ ಮುಂದಿನ ಸಿನಿಮಾದಲ್ಲಿ ಈ ನೈಜ ಸುಂದರಿ ಮುಖ್ಯ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾತುಕತೆ ಮಾಡಲಾಗಿದೆ ಎನ್ನಲಾಗಿದೆ. ಇನ್ನು ಮಧ್ಯಪ್ರದೇಶದ ಇಂದೂರ್ನ ಈ ಮೊನಾಲಿಸಾ ರಾಮ್ ಚರಣ್, ಶಿವರಾಜ್ ಕುಮಾರ್ ನಟನೆಯ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಎನ್ನುವ ಮಾಹಿತಿ ಇದೆ. ಬುಚ್ಚಿ ಬಾಬು ಸನಾ ನಿರ್ದೇಶನದ RC-16 ಚಿತ್ರದಲ್ಲಿ ರಾಮ್ ಚರಣ್ ನಾಯಕ ಮತ್ತು ಜಾನ್ವಿ ಕಪೂರ್ ಈಗಾಗಲೇ ನಾಯಕಿಯಾಗಿ ಫಿಕ್ಸ್ ಆಗಿದ್ದಾರೆ. ಇದೀಗ ಮೊನಾಲಿಸಾ ಹೆಸರು ಕೂಡ ಈ ನಡುವೆ ಕೇಳಿ ಬರುತ್ತಿದೆ. ಈ ಸಿನಿಮಾದ 2ನೇ ಶೆಡ್ಯೂಲ್ ಜನವರಿ 27ರಿಂದ ಆರಂಭವಾಗಲಿದ್ದು ದಸರಾಗೆ ಬಿಡುಗಡೆ ಮಾಡಲು ನಿರ್ಮಾಪಕರು ಮುಂದಾಗಿದ್ದಾರೆ. ಇದರ ನಡುವೆ ವೈರಲ್ ಬಡಗಿ ಮೊನಾಲಿಸಾ ಈ ಸಿನಿಮಾದಲ್ಲಿ ನಟಿಸುವುದು ಖಾತ್ರಿಯಾಗಿದೆ ಎಂದು ಎಲ್ಲರೂ ಹೇಳುತ್ತಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಒಂದು ವಿಡಿಯೋ ಅಥವಾ ಒಂದು ರೀಲ್ ಯಾವ ರೀತಿ ಇಡೀ ಭಾರತ ದೇಶವನ್ನೇ ಆವರಿಸಿತು ಅನ್ನುವ ಮಟ್ಟಿಗೆ ಈ ಹುಡುಗಿ ಬೆಳೆದು ನಿಂತಿದ್ದಳು. ಇದಕ್ಕೆಲ್ಲ ಕಾರಣ ಸೋಷಿಯಲ್ ಮೀಡಿಯಾ ಅನ್ನಬಹುದು. ಇದು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಅನ್ನೋದನ್ನ ನೀವು ನಿರ್ಧಾರ ಮಾಡಬೇಕು. ಆದರೆ ಮೊನಾಲಿಸಾ ಜೀವನದಲ್ಲಿ ಮಾತ್ರ ವೈರಲ್ ವಿಡಿಯೋಗಳು ಅವಳ ಜೀವನವನ್ನೇ ಬದಲಾಯಿಸಿದ್ದು ಮಾತ್ರ ನಿಜ. ಈ ಒಂದು ಘಟನೆ ಹಾಗೂ ಈ ಒಂದು ಸ್ಟೋರಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.